23ರಂದು ಘನವೆತ್ತ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರಿನ ಅನುಮೋದನೆ ಕೊಟ್ಟರು. 15/5/2025ರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬಂತು. 2ನೇ ತಾರೀಕಿಂದ 5 ಕಾರ್ಪೊರೇಷನ್ ಕಾರ್ಯರೂಪಕ್ಕೆ ಬಂತು. ಅಧಿಕಾರಿಗಳೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಸೆಪ್ಟೆಂಬರ್ 2ನೇ ತಾರೀಕು 10/10/25ರಂದು ಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಹಾಲ್ನಲ್ಲಿ ಒಂದು ಹೊಸ ಫಸ್ಟ್ ಮೀಟಿಂಗನ್ನು ಚಾಲನೆಯನ್ನು ಮಾಡಿದ್ದಾರೆ. ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಈಗಾಗಲೇ ನಾವು ಈ ಖಾತಾ ಮಾಡೋಂಥ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ. ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಒಳಗಡೆ CMCಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನು ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಇದೊಂದು ರೆವಲ್ಯೂಷನ್ ಸ್ಟೆಪ್. ಇದು ಕ್ರಾಂತಿಕಾರಿ ಬದಲಾವಣೆ. ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 25 ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ. ಇಲ್ಲಿ 7.5 ಲಕ್ಷ ಎ ಖಾತಾ ಇದೆ, 7.5 ಲಕ್ಷ ಬಿ ಖಾತಾ ಇದೆ. ಸುಮಾರು ಅನುಮೋದನೆ ಇಲ್ಲದೆ ಬಿ ಖಾತೆ ಪಡೆಯಲು ಸುಮಾರು 7ರಿಂದ 8 ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತಾ ಇರುವುದಿಲ್ಲ. ಸೊ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪಾ ಅಂದರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ, ಅಂದರೆ ಅವರ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂತ ಹೇಳಿ ಇವತ್ತು ನಮಗೆ ಶಬಾಷ್ಗಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಡಿಜಿಟಲೈಸೇಷನ್ಗೆ ಹೋಗಿದ್ದೀರಿ, ನೀವು ಒಳ್ಳೆ ಕೆಲಸ ಅಂತೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಹೇಳಿಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ. ಯಾರು ಇದಕ್ಕೆ ದುಡಿತಾ ಇರೋಂಥ ನಮ್ಮ BBMP, ಹಿಂದೆ BBMP ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು KTCP ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂಥ ಕೃಷಿ ಜಮೀನು ಎಲ್ಲಿ ಇರೋಂಥ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು. ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಅಂಥವ್ರಿಗೆ ಬಿ ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನು ಬ್ಯಾಂಕ್ಗೆ ಹೋಗಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಕಾನೂನಡಿಯಲ್ಲಿ ಪ್ಲ್ಯಾನ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಇಲ್ಲಿಗಲಾಗೆಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇಲ್ಲ. ಬಿಲ್ಡಿಂಗನ್ನು ರೆಗ್ಯುಲೈಸ್ ಮಾಡೋಂಥ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾ ಇಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪ ಅಂತಂದರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನು ಭೂಮಾಲೀಕರು ಅವ್ರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂಥ ಪಾಣಿಗಳನ್ನು ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ
ಹಿಂದೆ ಸುಮಾರು 3-4 ತಿಂಗಳ ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಕೂಡ ಯಾವುದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲ್ಯಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಟಿಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ ಆಗಿ ಫೀಸನ್ನು ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವ್ರ ದಾಖಲೆಗಳನ್ನು ಅವರು ಕೊಡಬೇಕು. ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಒಂದು ಕಾರ್ಪೊರೇಷನ್ಗೆ 2 ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವೆಲ್ಲ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡುವಂಥ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟರ್ವರೆಗೂ ಕೂಡ 2,000 ಚದರ ಮೀಟರ್ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವ್ರಿಗೆ ಈ ಅವಕಾಶ ಇಲ್ಲ. 2,000 ಮೀಟರ್ ಅಂದರೆ ಒಂದು 20,000 ಅಡಿ. 2,000 ಚದರ ಮೀಟರ್ಗೆ ಸರ್ ಆಟೋಮೆಟಿಕ್ ಇದೆ. 2,000 ಮೇಲ್ಪಟ್ಟು ಸ್ವಲ್ಪ ಕ್ಯಾಡ್ ಡ್ರಾಯಿಂಗ್ ಬೇಕು. 2,000 ಚದರ ಮೀಟರ್ವರೆಗೂ ಆಟೋಮೆಟಿಕ್ ಆಗಿ ಇದೆ. 2,000 ಮೇಲಾಯಿತು ಅಂದರೆ ಅದು ಕ್ಯಾಡ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಅವ್ರಿಗೇನಪ್ಪ ಅಂತಂದರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನು ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ, ಯಾಕೆಂದರೆ ನಾವೆಲ್ಲರಿಗೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೀ 5% ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದ್ದೀವಿ. ಇದು ಎಲ್ಲ ಪ್ರಾಪರ್ಟಿಗಳಾಗಿ ಖಾತಾ ಕಾರ್ಪೊರೇಷನ್ ಆಸ್ತಿಗಳಾಗಿ ರೆವಿನ್ಯೂ ದಾಖಲೆಗಳಿಂದ ಅದು ಕಾರ್ಪೊರೇಷನ್ ದಾಖಲೆ ಆಗಿ ಗ್ರೇಟರ್ ಬೆಂಗಳೂರು ದಾಖಲೆ ಆಗಿ ಪರಿವರ್ತನೆ ಆಗ್ತದೆ. ಸೊ ಯಾರು ಬೇಕಾದ್ರೂ ಮುಂದಕ್ಕೆ ಅವರ ಆಸ್ತಿ ಮೌಲ್ಯಗಳು ಕೂಡ ಜಾಸ್ತಿ ಆಗ್ತದೆ. ಆಸ್ತಿ ದಾಖಲೆಗಳಿಗೆ ಒಂದು ಹೊಸ ವಿಶೇಷವಾದಂಥ ಗೌರವ ಸಿಗ್ತದೆ. ಮುಂದಕ್ಕೆ ಯಾರೇ ಮಾರಬೇಕಾದ್ರೂ ಕೂಡ ಅವರ ಆಸ್ತಿಗಳಿಗೆ ಒಳ್ಳೆ ಬೆಲೆ ಕೂಡ ಬರ್ತದೆ. ಅದಕ್ಕೆ ನೀವು ಬರೀ 5% ಮಾತ್ರ ನೀವು ಕೊಟ್ಟು ರೆಗ್ಯುಲೈಸ್ ಮಾಡಿಕೊಂಡು ನೀವು ಖಾತಾ ಪಡ್ಕೊಳ್ಳೋಕ್ಕೆ ಬಿ ಖಾತೆಯಿಂದ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಇದು OC/CC ವಿಚಾರಕ್ಕೆ ಇದು ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ವ್ಯವಸ್ಥೆ, ಇದೇ ಬೇರೆ ವ್ಯವಸ್ಥೆ. ಇದು ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಈಗ ಸದ್ಯಕ್ಕೆ ಸಿಗುವುದಿಲ್ಲ, ಈಗಾಗಲೇ ಇಲ್ಲ. ಸೊ ಅದಕ್ಕೆ ನಾವು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಬೆಂಗಳೂರು ನಗರದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ. ಕೆಲವ್ರಿಗೆ ಅನೇಕ ಒತ್ತಡಗಳಲ್ಲಿ ನಾಗರಿಕರಿಗೆ ಇದನ್ನು ಹಣ ತಗೋಕೋಬೇಕಾದ್ರೆ, ಬ್ಯಾಂಕ್ ತೆಗೆದುಕೊಳ್ಬೇಕಾದ್ರೆ ಯಾವ ಬ್ಯಾಂಕ್ ಅವರು ಸಹಕಾರ ಕೊಡ್ತಾ ಇಲ್ಲ. ನಾವು ಬ್ಯಾಂಕ್ ಅವ್ರಿಗೂ ಕೂಡ ಮಾತಾಡಿದ್ದೇವೆ.
ಅವರು ಕೂಡ ಅಫಿಷಿಯಲ್ ದಾಖಲೆ ಕರೆಕ್ಟಾಗಿದ್ದರೆ ಮಾತ್ರ ನಾವು ನಾಗರಿಕರಿಗೆ ನಾವು ಸಹಾಯ ಮಾಡ್ತೀವಿ, ಇಲ್ಲ ಮಾಡೋದಿಲ್ಲ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ನಗರದ ಪಾಲಿಕೆಗಳಿಂದ ನಾವು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳಿಗೆ ಸ್ಪಿಸ್ಟಿಸ್ ಅವರೇನು ಮಾಡ್ತಾಯಿದ್ರು ಅದನ್ನು ಮುಂದಕ್ಕೆ ಸಾಧ್ಯ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಬೋಗಸ್ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಈ ಯೋಜನೆ ಅಡಿಯಲ್ಲಿ ಬಿ ಖಾತಾ ಫ್ಲಾಟ್ಗಳನ್ನು ಅಥವಾ ಬಹುಮಹಡಿ ಘಟ್ಟಗಳ ಎ ಖಾತಾಗಾಗಿ ಪರಿವರ್ತನೆ ಆಗುವುದಿಲ್ಲ. ಬರೀ ಫಸ್ಟು ಲ್ಯಾಂಡ್, ಈಗ ನಾವು ಭೂಮಿ ಮಾಡ್ತಾ ಇದೀವಿ, ಬರೀ ಸೈಟು ಅವ್ರ ಆಸ್ತಿ ಇದ್ರೂ ಆ ಸೈಟ್ ಫಸ್ಟ್ ದಾಖಲೆ ಮಾಡ್ಕೋಬೇಕು. ಬಿಲ್ಡಿಂಗ್ ನೆಲ ಈಗ ನಾವು ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ. ಬಿಲ್ಡಿಂಗ್ ನೆಲ ವಿಲ್ ಬಿ ಎ, ಬಿಲ್ಡಿಂಗ್ ವಿಲ್ ಬಿ ಕಾಲ್ಡ್ ಅನ್ಅಪ್ರೂವ್ಡ್ ಸರ್. ಫಸ್ಟ್ ನೆಲ ಅವನ ಭೂಮಿ, ಆಮೇಲೆ ನೆಕ್ಸ್ಟ್ ಪಾಯಿಂಟ್. ಈಗ ಫಸ್ಟ್ ಅವನಿಗೆ ಅವನು ಎಲ್ಲಿ ನಿಂತಿದ್ದಾನೆ ಆ ಜಾಗ, ಅದೇ ನೆಕ್ಸ್ಟ್ ಪಾಯಿಂಟ್. ಅವನಿಗೆ ಆಸ್ತಿ ಪ್ರತಿಯೊಂದು ಅವನ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರತಿಯೊಂದು ಆಸ್ತಿಗೂ ಕೂಡ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ವಿಡಿಯೋ ಮತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನು ಅವರು ಅಪ್ಲೋಡ್ ಮಾಡ್ತಾರೆ ವಿತ್ ಫೋಟೋಗ್ರಾಫ್ಸ್. ಯಾರು ಮಾಲೀಕರಿದ್ದಾರೆ ಆ ಮಾಲೀಕರನ್ನ ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿ ಮಾಲೀಕರನ್ನ ಇಟ್ಕೊಂಡು ಅವರು ದಾಖಲೆಗೆ ತೆಗೆದುಕೊಂಡು ಬರ್ತಾರೆ. ನಾಳೆ ಬೆಳಗ್ಗೆ ಯಾರ್ದೋ ದಾಖಲೆಗೆ ಯಾರೋ ನಿಂತ್ಕೊಂಡ್ರು ಏನು ಮಾಡಿದ್ರು ಅನ್ನೋದು ಬೇಡ ಅಂತೇಳಿ ಅದನ್ನು ಜನರಿಗೆ ರೀಚೆಕ್ ಮಾಡ್ಕೊಳ್ಳಿಕ್ಕೂ ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕರೀಲಿಕ್ಕೆ ಯಾರ್ದಾರು ಅಬ್ಜೆಕ್ಷನ್ ಮಾಡಲಿಕ್ಕೆ ಮಾಡ್ತಾರೆ. ಆದರೆ ಸರ್ಕಾರದ ಜಾಗ ಇಲ್ಲ ಅಂದರೆ PTCL ಜಾಗ, ಕೇಸ್ಗಳು, ಲಿಟಿಗೇಷನ್ನು ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ವಿ ವಿಲ್ ನಾಟ್ ಎಂಟರ್ಟೈನ್ ಗೌರ್ಮೆಂಟ್ ಪ್ಲೇಸಸ್. ಅದೇ ಬೇರೆ, ಅದು ಬೇರೆ 94C ಏನಿದೆ ಅದು ಬೇರೆ ವಿಚಾರ. ಇಲ್ಲಿ ನಾವು ರೆವಿನ್ಯೂ ಮತ್ತು ಮಾಲೀಕರು, ಸ್ವಂತ ಮಾಲೀಕರಿಗೆ ಕನ್ವರ್ಷನ್ ಇಲ್ಲದೆ ಇರ್ಬೋದು, ರೆವಿನ್ಯೂ ಜಾಗ ಇರ್ಬೋದು, ಆ ಜಾಗದಲ್ಲಿ ಯಾವ್ಯಾವ ರಿಜಿಸ್ಟ್ರೇಷನ್ ಆಗಿದೆ, ಪಂಚಾಯತಿಗಳಲ್ಲಿ ಹಳೆ ಪಂಚಾಯತಿ ಅಂತೇಳಿ ರಿಜಿಸ್ಟ್ರೇಷನ್ ಆಗಿದೆ, ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಫ್ರಂಟ್ ಸೈಡು ಪಬ್ಲಿಕ್ ರೋಡು, ಪ್ರೈವೇಟ್ ರೋಡು, ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೋಡ್ ಆಗಿ, ಪ್ರೈವೇಟ್ ರೋಡ್ ಅಂತ ಇದ್ರೂ ಕೂಡ ಪಬ್ಲಿಕ್ ರೋಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಇದಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದೀವಿ. ಅರ್ಜಿ ಸಲ್ಲಿಸೋಕ್ಕೆ ಇದು ಶುಲ್ಕ ಏನಿಲ್ಲ, ಬರೀ 500% ರಿಜಿಸ್ಟ್ರೇಷನ್, 500 rupees. 500 rupees 20 ಗುಂಟೆ ಅಂಡ್ ಅಬವ್ಗೆ 500 ಇದೆ ಸರ್. 20 ಗುಂಟೆ ಕೆಳಗಡೆ 500 ಮಾಡ್ಬೋದು. ಅದು ಸದ್ಯಕ್ಕೆ 20 ಗುಂಟೆ ಬಿಲ್ಲೋಗಿ 0 ಅಂತ ಹೇಳ್ತಾ ಇದ್ದಾರೆ ಸರ್. 20 ಗುಂಟೆ ಅಂಡ್ ಅಬವ್ಗೆ 500 ಹೇಳ್ತಾರೆ ಸರ್. ತಾವು ಹೇಳಿದ್ರೆ 500 ಎಲ್ಲರಿಗೂ ಮಾಡ್ಬೋದು. 500 ರೂಪಾಯಿ ಎಲ್ಲರಿಗೂ, ಯಾಕೆಂದ್ರೆ ಅವ್ನು ದಾಖಲೆ ಇರಲಿ, ಅವ್ನು ದುಡ್ಡು ಕಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆ 500 ರೂಪಾಯಿ ಕಟ್ಟಬೇಕಾದ್ರೂ ದಾಖಲೆ ಕಟ್ಟಬೇಕು. ಏಕೆಂದರೆ ಸುಮ್ಮನೆ ನಾವು ಬರೀ ಫೀ ಇದ್ಕೊಂಡು ಅವನು ನಮಗೆ 500 ರೂಪಾಯಿ ಮುಖ್ಯ ಅಲ್ಲ, ಇದಕ್ಕೊಂದು ಪ್ರೊಸೆಸಿಂಗ್ ಫೀಸ್ ಅಂತಾರು ಕೂಡ ಒಂದು ಇಡಬೇಕು ಅಂತ ಅದಕ್ಕೊಂದು ಅವಕಾಶ. ಇಲ್ಲಾಂದರೆ ಯಾರೋ ದುಡ್ಡು ಕೇಳೋದು ಮಾಡೋದು ಇವೆಲ್ಲ ಜಾಸ್ತಿ ಮಾಡೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಒಂದು ದಾಖಲೆಗೆ ಒಂದು 500 ರೂಪಾಯಿ ಅಂತ ನಾವು ಇಡ್ತಾ ಇದ್ದೀವಿ. ಇದಕ್ಕೆ ಫಸ್ಟು ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕಾರೆ ಅದನ್ನು ಆನ್ಲೈನಲ್ಲಿ ಇದಕ್ಕೆ ಹೋಗಿ ಬೇಕಾದ್ರೆ ಅವನು ಅಲ್ಲಿ 2 ಅಕೌಂಟ್ ಓಪನ್ ಮಾಡಿರ್ತೀವಿ, ಅದಕ್ಕೇನು ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆನ್ಲೈನ್ ನಗರದ ನಿಗಮದಿಂದ ಇದನ್ನು ನಾವೀಗಾಗಲೇ ಹೇಳಿದ್ದೀವಿ, ಕಾರ್ಪೊರೇಷನ್ಗಳು ಸೈಟನ್ನು ಪರಿಶೀಲನೆ ಮಾಡ್ತೀವಿ, ಅರ್ಹತೆ ಪ್ರಕಾರ ನಾವು ಅನುಮೋದನೆಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಅನ್ವಯಿಸುವಂಥ 5% ಏನು ನಾವು ಹೇಳ್ತಾ ಇದ್ದೀವಿ ಗೈಡೆನ್ಸ್ ವ್ಯಾಲ್ಯೂ, ಅದನ್ನು ಪಾವತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ 100 ಡೇಸ್ಗೆ ಈ 5% ನಾವು ಇಟ್ಟಿರ್ತೀವಿ. ಅದಾದಮೇಲೆ ರೇಟು ಜಾಸ್ತಿ ಆಗಬೇಕಾಗ್ಬೋದು. ನಾನು ಇಷ್ಟು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ರೇಟ್ ಜಾಸ್ತಿ ಆಗ್ಬೋದು. ಈ 100 ದಿನದೊಳಗಡೆ ಎಲ್ಲರೂ ಕೂಡ ನಾಗರಿಕರು ಈ ಅವಕಾಶವನ್ನು ತಾವು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಇದನ್ನು ಘೋಷಣೆ ಮಾಡ್ತಾ ಇದ್ದೀನಿ, ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ವೆರಿಫಿಕೇಷನ್ಗೆ
ಅದು ಮಾಡ್ತೀವಿ, ಅವ್ರು ಬರಲಿ ಫಸ್ಟು, ಅವ್ರಿಗೆಲ್ಲ ಸಪ್ರೇಟ್ ಸ್ಲ್ಯಾಬ್ ಮಾಡ್ತೀವಿ.